ಅಡಿಕೆ ಸುಲಿಯದ ಲಸ್ಮಕ್ಕ ಹಂಗೆ ಕೈಯೇ ನೋಡಂಗ ಹೊತ್ಕೊಂಡು ಹುಡುಗಿ ಎಂತ ಸೆನಕ್ ಸುಲಿತೀಯ ಪಟ ಪಟ ಪಟನ ಇಪ್ಪ ಕೈ ಕೊಯ್ಕೆ ಮಲ್ವೇ ಮಂಗಾಗುತ್ತಿ ನೋಡಂಗೆ ಸುಲ್ದೆ ಎಂತ ಸೆನಕ್ ಎಸಿತೀಯ ಹಂಗೇನಿ ಮತ್ತು ಸುಲಿಬೇಕಮ್ಮ ಏನು ಮಾಡೋಣ ಹಂಗ 700-800 ರೂಪಾಯಿ ಪ್ಯಾಕೆಟು ದಿನಕ್ಕೆ 2 ಪ್ಯಾಕೆಟ್ ಸುಲಿದ್ರು 1,500-2,000 ದುಡ್ಡು ಆಗುತ್ತೆ ಅಡಿಕೆ ಸೆನಕ್ ಇದ್ಬಿಟ್ರೆ 3 ಪ್ಯಾಕೆಟ್ ಅಡಿಕೆ ಸುಲಿದು ಬಿಡ್ತೀನಿ ನಿಂಗೆ ಅಜ್ಜಿ ನಾನು ಹೆಂಗ ಸೆನಕ್ ಕಲ್ತಾ ಇದ್ರಮ್ಮ ನನಗೆ ಅಡಿಕೆ ಸುಲಿಯೋದು ಬರಲ್ಲ ಕಣಿ ಅಲ್ಲೇ ರಂಗಮ್ಮ ಕಾಪಿ ಕೊಟ್ಲೇನು ಇನ್ನು ಕಾಪಿ ಇಲ್ಲಮ್ಮ ರಂಗಕಾಯ ಕಾಪಿನೂ ಬುರುಕ್ ತಾಕಂಬ ಸೂಲಿರಿ ಹಂಗಿ ನನ್ನ ಸಸಿಗೆ 1-2 ಬೋಂಡ್ ಹಾಕಮ್ಮ ಅಂತ ಹೇಳಿದ್ನಿ ಬೂರ್ಗೂರ್ದು ಬೋಂಡ್ ಹಾಕೊಳ್ತಾಳೆ ಹಂಗೆ ಸುಲೀರಿ ಮ್ಯಾಲ್ಕೆ ಅಲ್ಲ ನೋಡು ಆಲೇನಿ ಅಡಿಕೆ ಸುಲಿಯರಿಗೆ 2 ಗಂಟೆ 3 ಗಂಟೆಗೆ ಕಾಪಿ ಕೊಟ್ಟು ಬುರ್ಗುನು ಅದು ಕೊಡ್ತಾರಲ್ಲ ಆಲೆ ತಿಮ್ಮಂಗಾಗುತ್ತಿ ಆಲೇನಿ ತಿಂದು ರೂಢಿ ಆಗೈತಲ್ಲ ಅದಕ್ಕೆ ಕೇಳ್ತೀರ ಲಸ್ಮಕ್ಕ ಆಲೆ 7 ಪ್ಯಾಕೆಟ್ ಅವು ನಿನ್ನವು ನಿನ್ನ 1.5 ಪ್ಯಾಕೆಟು ನಾನಿವತ್ತು ಒಟ್ಟು ವಾರ ಮಾಡಿ ಒಟುನು ನೀರು ಒಯ್ಕೊಂಡು ಬರತಿ ಲೇಟ್ ಆಯ್ತು ಇಲ್ಲಾಂದ್ರೆ ಇನ್ನೊಂದು ಪ್ಯಾಕೆಟ್ ಸುಲಿತಿದ್ದೆ ಇನ್ನು 3 ಪ್ಯಾಕೆಟ್ ಇದಾವೆ ತಲಕೊಂದೊಂದು ತಾಮನ್ಕಂಡ್ರೆ ಭಾಗ್ಯಮ್ಮ ನೀನೊಂದು ಪ್ಯಾಕೆಟು ರಾಧಮ್ಮನ ಪ್ಯಾಕೆಟು ಎಲ್ಲರೂ ಒಂದೊಂದು ಪ್ಯಾಕೆಟ್ ತಾಮನೆ 3 ಇದಾವೆ ಹಿಂಗಜ್ಜಾಯ್ ಕಲ್ಕ ನೀನಾವ್ ಅಡಿಕೆ ಸುಲಿಯೋದು ನೋಡ್ಲು ಲಸ್ಮಕ್ಕಂಗೆ ಎಂತ ಸೆನಕ್ ಸುಲಿತಾಳಿ ಕತ್ತಿಡ್ಕೊಂಡು ನೀನಾಗ ಹಂಗೆ ಕಲ್ಕ ನೀನು ಬರುವಂತ ಅಡಿಕೆ ಸುಲಿಯಾಕಿ ನಮಗೆ ಬರೋದೇ ಇಲ್ಲ ಕಣಿ ಅದಕ್ಕೆ ಲಸ್ಮಕ್ಕನ ಕೈಯೇ ನೋಡ್ತಾ ಇದ್ದ ನಂಗೇನೆ ಎಂತ ಸೆನಕ್ ಸುಲ್ದು ಎಂತ ಸೆನಕ್ಕೆ ಹಿತಾಳೆ ಹಿಂಗೇನೆ ಪಟ 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 ಪಟನ ಯಪ್ಪ ಕೈಯಲ್ಲಿ ಕೊಯ್ಕೆ ಮತ್ತು ಆ ಕತ್ತಿ ನೋಡಿರಿ ಬೈವದಂಗಾಗುತ್ತೆ ಅರ್ಥವಾಗೈತೆ ಹಂಗೇನೆ ಅಯ್ಯಪ್ಪ ನನಗೆ ನೋಡಿರಿ ಬೈವದಂಗಾಗುತ್ತೆ ನನಗೆ ಬರಲ್ಲ ಕಣಿ ವಯಸ್ಸೋದ್ಮೇಲೆ ಕಲ್ಯಾಣ ಬಿಡೇರಂಗ ಮತ್ತೆ ಲಸ್ಮಕ್ಕಯ್ಯ ಆ ಲೋಡಲಲ್ಲಿ ಕೈ ಬೈತೈತಿ ಕಾರಿ ಒಂದು ಸೆಣ ಮಾತಾಡುತ್ತಿ ಅದು ಬಂದರೆ ಸೆನಕ್ಕೆ ಅಡಿಕೆ ಸುಲಿಯೋದು ಸಾಗುತ್ತತ್ತ ನೀನಾದ್ರೆ ಸೆನಕ್ಕೆ ಮಾತಾಡಿ ಉಬ್ಬಿಸ್ತಿ ಅತ್ತ ಕಣಿ ನಾನು ಯಾಕೆ ಬರಲಿಲ್ಲ ಜಯಮ್ಮರು ಅಂತ ನೋಡ್ತಿದ್ದೆ ಅದು ಬಂದ್ರು ಆಯ್ಸಿ ಒಂದು ಸೆಣ ಸುಮ್ಮನೆ ಕೂಕೊಂಡು ಮಾತಾಡುತ್ತೆ ಜಕಯ್ಯ ಬಾ ಇಲ್ಲೇ ಬಾ ನಿನ್ನೆ ನೋಡ್ತಿದ್ದಿ ಬಾರೆ ತಾಯಿ ಸೆನಾಕ್ ಮಾತಾಡ್ತಾಳಲ್ಲೇ ಹೆಂಗೇನಿ ಪೇಡ್ಲೂರ್ದಂಗೆ ಮಾತಾಡ್ತಾಳೆ ನೋಡಿ ಈಗ ಒಂದು ಸಣ್ಣ ರಪ್ಪ ಮಳೆ ಒಯ್ದು ಅದು ಆದ್ಮೇಲೆ ಮಳೆ ಬಿಟ್ಟಂಗಾಗುತ್ತಿ ಅದು ಬಂದ್ರೆ ಒಂದು ಸಣ್ಣ ರಪ್ಪ ಮಳೆ ಹೆಂಗೆ ಒಯ್ಯುತ್ತಾ ಹಂಗೆ ಮಾತಾಡುತ್ತಿ ಏನಿಲ್ಲ ಮಾತು ಇಂಥವು ಕರಿಬೇಕು ಸುಮ್ಮನೆ ಬದುಕು ಮಾಡಾರ್ತಾಗಿ ಇಂಥ ಬದುಕು ಮಾಡೋರಿದ್ರೆ ನಮ್ಮ ಬದುಕು ಚೆನ್ನಾಗಿ ಸಾಗುತ್ತತ್ತ ಹಂಗೆ ಹಿಂಗೆ ನನ್ನ ಸೊಸೆ ಹಂಗೆ ನನ್ನ ಮಗ ಹಂಗೆ ಅಂತ ಹೇಳಿ ಅವ್ರ ಮನೆದೆಲ್ಲ ಹೇಳು ಸುಮ್ಮನೆ ಜೊತೆ ನೀನೇ ಸರಿ ಅನ್ಬೇಕು ಇನ್ನೂ ನೋಡ್ಬೇಕು ಇನ್ನೂ ಚೆನ್ನಾಗಿ ಕೇಳ್ತಾಳೆ ರಂಗ ಕೈಯವು ಬದುಕು ಮಾಡಾರ್ತಾಗಿ ಇಂಥವ್ರನ್ನ ಕರಿಬೇಕು ಕಾರ್ಸ್ಕೊಂಡ್ರಿಸ್ಕೊಂಡ್ರೆ ನಮ್ಮ ಬದುಕು ಚೆನ್ನಾಗಿ ಸಾಗುತ್ತೆ ರಸ್ಮಕ್ಕೋಗಿ ಬುದ್ ಚೆನ್ನಾಗಿ ಕೈತ್ಕೊಂಡೆ ರಂಗಮ್ಮ ಬದುಕು ಮಾಡೋರ್ತಾಗ ಯಾವಾಗ ಕುಂಡ್ರಿಸ್ಕೋಬೇಕು ಬದುಕಿದ್ದಾಗ ಹೆಂಗಿರ್ಬೇಕು ಅಂತ ಬೋಲ್ ಚೆನ್ನಾಗಿ ಕರ್ವೈತೆ ಲಸ್ಮಕ್ಕೋಗೆ ಹಿಂಗೆ ಬೇಜಾರಾಗಲ್ಲ ನಿದ್ದು ಬಂದಂಗಾಗಲ್ಲ ತೂಗುಡ್ಕೆ ಬಂದಂಗೆ ಆಗುತ್ತಿಲ್ಲ ಅಂದ್ರಿ ಮಾತಾಡೋರು ಯಾರು ಇಲ್ಲ ಅಂದರೆ ತೂಗುಡ್ಕೆ ಬಂದಂಗೆ ಆಗುತ್ತೆ ಮಾತಾಡೋರಿದ್ರೆ ಹಂಗೆ ಹಿಂಗೆ ಅಂತ ಮಾತಾಡ್ತಾರ ಒಂದಿಟ್ಟು ಇದು ಟೈಮ್ ಹೋಗೋದು ಗೊತ್ತಾಗಲ್ಲ ಹೆಂಗಾಗುತ್ತೆ ಯಾಕೆ ಲಸ್ಮಕ್ಕ ಯಾಕ ಕರ್ದೆ ಬಾರಿ ತಾಯಿ ಜಯಕಯ್ಯ ನಾವೊಂದು ಚೆನ್ನಾಗಿ ಮಾತಾಡೋಣ ಅಂತ ಕರೆದ್ರೆ ನೀನು ಎತ್ತೋಗ್ತೀಯ ಬಾ ನೀನಿದ್ರೆ ಚಂದ ಬಾ ನಂದು ಗೃಹಲಕ್ಷ್ಮಿ ದುಡ್ಡು ಬಂದಿತ್ತ ಅದಕ್ಕೆ ಬಿಡಿಸ್ಕೊಂಬರೋಣ ಅಂತ ಬೋದಿ ಅಬ್ಬಬ್ಬ ನೋಡಮ್ ತಿಂಗಳು ಜಯಕಯ್ಯ ಅಂತ ಚೆನ್ನಾಗಿ ಬರುತ್ತೆ ದುಡ್ಡು ಹಂಗೆ ಗೃಹಲಕ್ಷ್ಮಿದು ಉಂಕಂಡ್ರದ ನನಗೇನಿಲ್ಲ ತಿಂಗಳ ಕರೆಕ್ಟ್ ಬಂದ್ಬಿಡುತ್ತೆ ಎಲ್ಲರೂ ಹಂಗೆ ಅಂತಾರೆ ಏನು ಜಯಕಯ್ಯ ನೀನು ಏನು ಅದೃಷ್ಟ ಮಾಡಿದೀಯ ಅಂತಾರೆ ಎಲ್ಲದಕ್ಕೂ ಆಗ್ಲೇಳು ಏನು ಕಾನಾಗ್ಲೇಳು ಎಲ್ಲ ದುಡ್ಡು ನನಗೆ ಪಟ ಬಿದ್ದುಬಿಡ್ತಾವೆ ನಂದೇನು ತೊಂದರೆ ಇಲ್ಲ ಯಾವುದು ಪ್ರಾಬ್ಲಮ್ ಇಲ್ಲ ನಂದು ಎಲ್ಲ ಕರೆಕ್ಟಾಗೈತಿ ನೋಡಮ್ಮ ಜಯಕಯ್ಯಂದು ಅಕ್ಕಿ ಹಂಗಾರ ಅಪ್ಪನ್ ಬೀಳುತ್ತೆ ಕೂಕಳೆ ಜಯಕಯ್ಯ ಕೂಕಾವ್ ಏನು ಸರ್ ಮಾಡಿದ್ರಿ ನಮ್ಮ ಸೊಸೆ ಬಸ್ಸಾರು ಮಾಡಿದ್ಲು ಮುದ್ದೆ ಮಾಡಿದ್ಲು ಉಂಡೆ ನಮ್ಮ ಹುಡುಗಗೂ ಮುದ್ದೆ ಆಗಬೇಕು ಮುದ್ದೆ ಮಾಡಿ ಬಿಸಿಯೇದು ನಾವೇನು ಆರಿರೋದು ಉಂಬಲ್ಲವ ಕಟ್ಟಿ ಅವಾಗ ಉಂಡು ಬಿಡೋದೆ ಹಂಗೆ ನಾವು ನಾವೆಲ್ಲ ಕಟ್ಟಿ ಬೆಳಗ್ಗೆ 6 ಗಂಟೆ ಕಟ್ಟಿ 10 ಗಂಟೆ ಉಣ್ತೀವಿ ರಂಗಕ್ಕೆ ನೋಡಿ ಹಂಗೆ ಹೇಳ್ತಾಳೆ ಜಯಮ್ಮ ಎಲ್ಲ ಬಿಸಿ ಎತ್ಕಟ್ಟಿ ಎಲ್ಲರೂ ಬಿಸಿ ಎದ ಕಣೆ ಉಂಬದಿದ್ದಾವ್ ಏನು ರಾತ್ರಿ ಹೊತ್ನ ಮಾಡಿ ಅದ್ದತ್ನ ಉಂಟಾರೇನಿ ಇವಳೊಬ್ಳು ಹಂಗಲ್ಲ ರಂಗಕಯ್ಯ ಅವೆಲ್ಲ ನಮ್ಮ ಮನೆ ಮಗ್ಳುಗಳವ ಅವೆಲ್ಲ ನೋಡ್ಬಿಟ್ರಿ ಇಲ್ಲಡು 6 ಗಂಟೆ ಮಾಡ್ತಾರ 7 ಗಂಟೆ 7:15 ಉಂಟಾವೆ ನಾವು ಹಂಗಲ್ಲ ಅಲ್ಲಿ ಕಟ್ತೀವಿ ಹಂಗೆ ಬಿಸಿ ಇಕ್ಕೇನು ಉಂಡು ಬಿಡೋದು ನಾವು ಹಂಗೆ ಜಯಮ್ಮನೆ ಸರಿ ಬಿಸಿ ಅದು ಉಂಡ್ಕೊಂಡು ಚೆನ್ನಾಗಿದ್ದಾಳೆ ದಿನ ನೀರು ಒಯ್ಕೊಂಬ್ತೀಯಮ್ಮ ದಿನ ಪೂಜೆ ಮಾಡ್ತೀಯ
ನನಗಂತೂ ದಿನಾ ಸ್ನಾನ ಮಾಡಲಿಲ್ಲ ಅಂದ್ರೆ ಇರೋಕ್ಕಾಗಲ್ಲಮ್ಮ ತಾಯಿ. ನಾನೇನು ದಿನಾ ಸ್ನಾನ ಮಾಡ್ತೀನಿ, ದಿನಾ ಪೂಜೆ ಮಾಡ್ತೀನಿ. ನಾನೇನಿಲ್ಲ ಬಿಡು. ನಾನೇನು ಏನಿಲ್ಲ, ಒಂದೆರಡು ಸಿಪ್ಪೆ ಮಟ್ಟೆ ತತ್ತೀನಿ, ಹಾಕ್ಬಿಡ್ತೀನಿ, ಉರಿ ಹಾಕ್ಬಿಡ್ತೀನಿ. ಎದ್ದತ್ ನಮ್ಮ ಅಕ್ಕ ತೊಳ್ಕೊಂಬಕ್ಕು, ಚೀಕ ತೊಳ್ಕೊಂಬಕ್ಕು, ಎಲ್ಲ ನೀರು ಹಾಕ್ತಾವೆ ನೋಡಮ್ಮ. ಜೇಕಾಯಿನ ನಾವು ಆರು ಕೆಡ್ಪಟ್ಟು ಒಯ್ಕೆಮಕ್ಕಂಗೇನೇ ಯಪ್ಪ ಬದುಕೇ ಸಾಗಲ್ಲಮ್ಮಂಗಾಗುತ್ತೆ. ಒಯ್ಕಬೇಕು. ಮೈ ನೋವಾಗಲ್ಲ, ಮೈ ನಾತಾಗಲ್ಲ. ನಾನೇನಿಲ್ಲಮ್ಮ. ಬಿಸಿ 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 ನೀರು ನಾನು ಬೆಳಕರಿಯತ್ತಿ ಸ್ನಾನ ಮಾಡಿಬಿಡ್ತೀನಿ. ಬಟ್ಟೆ ಇದ್ರೆ ಬಟ್ಟೆ ತೊಳೆದು ಹಾಕ್ಬಿಡ್ತೀನಿ. ನೋಡಮ್ಮ ಜೇಕಾಯಿ ನೀನ ಸರಿ ಕಣ. ಏನು ಕಣ ಆಗ್ಲೇಳು. ಟ್ಯಾಂಕಿಂತಾಗ ಬೆಳಗ್ಗೆ ಆತ ಮೊಸರೆ ಬಟ್ಟೆ ಒಯ್ತಿದ್ದೆ, ಇವಳನ್ನಾತ ಬೈತಿದ್ದೆ ಅವಳು ಶಾರದಮ್ಮನ್ನ. ಅವಳು ನೀರು ಬಿಡ ಯಪ್ಪನ್ನ, ನೀರು ಸರಿಯಾಗಿ ಬಿಡಲ್ಲ ಅಂದ್ಲು. ಹೋಗ್ರೇ ಲೊಡೇರಾ, ನಮ್ಮೂರಾಗೇನಿ ನೀರಿಂದು ಇನ್ನು ಸೆನಕ್ ಬಿಡೋದು. ಅಲ್ಲೆದೆಲೆ ನೋಡಿರಿ ನೀರು ಬಿಡೋದೇ ಇಲ್ಲ. ಅಲ್ಲಿ ಒಟ್ಟು ನಾವು ಅಲ್ಲೆಲ್ಲ ಹೋಗಿದ್ವಿ, ಬೇರೆ ಊರ್ ತಕ್ಕ ಮದ್ವೆಗೆ ಹೋಗಿದ್ವಿ. ಯಪ್ಪ ಶಿವನಿ ದೇವ್ರಿ, ಅಲ್ಲಿ ನೀರೇ ಇಲ್ಲ ಕಣೆಲ್ಲ. ಮಕ್ಕ ತಿಕ್ಕ ತೊಳ್ಕೊಂಬನ ಅಂದ್ರೂ ನೀರಿಲ್ಲ, ಮಕ್ಕ ತೊಳ್ಕೊಂಬನ ಅಂದ್ರೂ ನೀರಿಲ್ಲ. ಅಯ್ಯೋ ನೀರಿಂದ ಬರ ಅಂದ್ರೆ ಬರ ಕಣ್ಲಸ್ ಮಕ್ಕ. ಹಂಗೇನಿ ಅದಕ್ಕೆ ನಾನು ಶಜಮ್ಮ ಅಲೆದಲ್ಲೇ ನೋಡಬೇಕು, ನೀನು ಹೊರಕ್ಕೆ ಹೋಗಿಲ್ಲ ನೋಡಿಲ್ಲ, ಅಲೆದೆಲೆನೇ ಹೊರಗೆಲ್ಲನ ಅಂತ ಹೇಳಿ ನಾನು ಅದಕ್ಕೆ ಬೈತಿದ್ದೆ. ನೀನೇ ಸರಿ ಯಾನ ಚಂದಕ್ಕೆ ಬೈದು ಬಿಡ್ತೀಯ ಕಣ್ಜೆ ಕಯ್ಯ. ನಿಂಗೆ ಹೆಂಗಸ್ರು ಬಗ್ಗದು. ಏನಿಲ್ಲ ಬೈದು ಬಿಡ್ತೀಯ, ಹಂಗೇನೆ ಸುಮ್ಕಾಗ್ಬಿಡ್ತಾರೆ. ಮತ್ತಿ ಅವ್ರಿಗೆ ಒಟ್ಟು ಗೊತ್ತಾಗಲ್ಲ ಯಪ್ಪ, ಈಗಿನ ಜನಗಳಿಗೆ ಗೊತ್ತೇ ಆಗಲ್ಲ ಲಸ್ಮಕ್ಕ. ಯಾಕನ ಹೇಳಿರೆ ಕಣಿ. ನಾನು ಏನಿಲ್ಲ ಆ ಶಾರದಮ್ಮನನ್ನು ಆ ರಾಜಮ್ಮನ್ನು ಎಲ್ಲನ ಚಂದಕ್ಕೆ ಬೈದು ಬಿಡ್ತೀನಿ. ನಿಮ್ಗೆ ಯಾಕೆ ಗೊತ್ತಾಗುತ್ತೆ ಅಂತೀನಿ ಒಂದೇ ಪಾಟು ಸುಮ್ಮನಾಗ್ತಾರೆ ನೋಡು. ನಿನ್ ಸಚ್ ಮಾತಾಡಿಸ್ತಾಳೇನು, ಮೊನ್ನೆ ಯಾಕೆ ಗುದ್ದಾಡಿದ್ರಂತೆ? ಏನಿಲ್ಲಮ್ಮ, ನಾವೇ ನಿಮ್ಗೆ ಗುದ್ದಾಡಲ್ಲ. ನಾವು ಯಾವತ್ತೂ ಗುದ್ದಾಡಲ್ಲ ಕಣೆ ರಂಗಕ್ಕಯ್ಯ. ನನ್ನ ಸೊಸೆ ಅಂತ ಚೆನ್ನಾಗಿ ಇದೀವಿ ಗೊತ್ತೇ. ಹಿಂಗೆ ಬೋದ್ತಾವೆ ಸಣ್ಣ ಪುಟ್ಟವು ಅಷ್ಟೇನಿ. ನಾನೇನಂದ್ರೆ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಾನಂದರೆ ಏನು ಕನಾಗ್ಲೇಳು, ನಾವು ಕುಡುಕ್ಬೇಕು, ಅದನ್ನು ಮಾಡಬೇಕು, ಇದನ್ನ ಮಾಡಬೇಕು ಅಂತ ನಾವೇನು ತಲೆ ಕೆಡಿಸ್ಕೊಂಬಲ್ಲ. ನನ್ನ ಸೊಸೆನೂ ನನ್ನಂಗೇನಿ. ಏನು ತಲೆ ಕೆಡಿಸ್ಕೊಂಬಲ್ಲ ಅವಳು. ಜಯಕೈನೇ ಸರಿ ಬಿಡು. ಇನ್ನೇನ ನಾನು ಯಾರನ್ನ ಚಂದಾಗಿ ಬೈತಾಳೆ ರಂಗಕ್ಕಯ್ಯ. ಸರಿಯಾಗಿ ಬೈತಾಳೆ, ತೀರ ಮುಂದಕ್ಕೆ ಮಾತಾಡಬಾರ್ದು ಹಂಗೆ ಬೈತಾಳೆ ಜಯಕ್ಕಯ್ಯ. ಊರಾಗಂತೂ ಎಲ್ಲರೂ ನೆನೆಸ್ಕೊಂತಾರೆ ಜಯಕ್ಕಯ್ಯನಂತೂ. ಜಯಕ್ಕಯ್ಯ ಸರಿ ಹಂಗೆ ಮಾತಾಡ್ತಾಳೆ, ಯಾರಿಗನ ಕಷ್ಟಕ್ಕೆ ಆಗ್ತಾಳೆ ಅಂತ ಹೇಳಿ ಎಲ್ಲರೂ ನೆನೆಸ್ಕೊಂತಾರೆ ಕಣೆ ಜಯಕ್ಕಯ್ಯ ನಿನ್ನಂತೂ. ಆಗ್ಬೇಕಣೆ ಭಾಗ್ಯಮ್ಮ. ಯಾರಿಗನತ್ ಮನಸ್ರು ಆಗಲಿಲ್ಲ ಅಂದರೆ ಏನಂತಾರೆ. ನಾನು ಮನೆದಿಂದ ಕೇಳ್ರಿ ರಂಗಕ್ಕಯ್ಯನ. ಗಂಗಮ್ಮ ಬಂದು ದುಡ್ಡು ಕೇಳಿದ್ಲು. ನಾನು ಅದಕ್ಕೇನೆ ರಂಗಕ್ಕಂತ ಇಸ್ಕೊಂಡು ಕೊಟ್ಟೆನಂತ ಇರಲಿಲ್ಲ. ಕೊಡ್ತೀನಿ ಅಂತ ಹೇಳಿ ನಾನು ಎಲ್ಲ ಇಸ್ಕೊಂಡು ಕೊಟ್ಟೆ ಇದ್ನಿ. 5,000 ಅವಳೆ ನಾನು ಕೊಡಲಿಲ್ಲ ಅಂದ್ರೆ ನಾನೇ ಕೊಡ್ತೀನಿ ರಂಗಕ್ಕೈಗೆ. ಮನಸ್ರು ಆಗಬೇಕು. ಲಸ್ ಮಕ್ಕಳ ನೋಡಮ್ಮ, ಪಟ ಪಟ ಒಂದು ಪ್ಯಾಕೆಟ್ ಆದ್ವಾಲೇನಿ ಸುಲಿಯವು. ಮಾತಾಡೋರಿದ್ರೆ ಲಸ್ ಮಕ್ಕಳಿಗೇನು ಪಟ ಪಟ ಬದುಕು ಸಾಗುತ್ತೆ. ಜೇಕಾಯಿ ಬಂದು ಕೂತ್ಕೊಂಡ್ಲಲ್ಲ ಚೆನ್ನಾಗಿ ಸಾಕ್ತು. ಜೇಕಾಯಿ ನೀನು ಬಂದ್ರೆ ಬದುಕು ಚೆನ್ನಾಗಿ ಸಾಗುತ್ತೆ ಕಣೆ. ಕಣೆ ಲಸ್ ಮಕ್ಕ ಎಲ್ಲರೂ ಹಂಗೆ ಅಂಬ್ತಾರಿ. ನಾನು ನೆನೆ ದಿನ ಅಲ್ಲಿ ಶಾರದಮ್ಮರ್ಮಂತ ಮುಂಚೆನ್ ಕುಟ್ಟಕ್ಕೆ ಹೋದ್ನ, ಮುಂಚೆನ್ ಕುಟ್ಟುತ್ತಿದ್ರು. ನಾನು ಸುಮ್ಮನೆ ಹೋದೆ ಹಿಂಗೆ ಮನೆಗೆ ಒಂದು ಇಡೀ ಮುಂಚೆಣ್ಣೆ ಇಸ್ಕೊಬರೋಣ ಅಂತ. ಅವರು ಹಂಗೆ ಅಂದರು, ಜಯಮ್ಮ ನೀನು ಬಂದು ಕುಕ್ಕಂತಿದಂಗೆ ಬದುಕಿ ಎಂತ ಚೆನ್ನಾಗಿ ಸಾಗುತ್ತೆ ಅಂತ ಅಂದರು. ಏನೋ ಹಂಗೆ ಅಂತೀಯ. ಕಣಕ್ಕ ನನಗೂ ಯಾಕೆ ತೂಗುಡ್ಕೆ ಬಂದಂಗಾಗತ್ತೆ ಜೇಕಾಯ. ನಾನೆಲ್ಲಿ ಕತ್ತಿ ಬೈಕ್ ಬೆಳಗಿಲ್ ಕೊಡ್ತೀನಪ್ಪ, ಯಾಕೆ ತೂಗುಡ್ಕೆ ಬಂದಂಗಾಗುತ್ತೆ ಅನ್ಕೊಂತಿದ್ದೆ. ಹೆಂಗ ನೀನು ಬಂದು ಕುಕ್ಕಂತಿದ್ದಂಗೆ ನನ್ನವು ಚೆನ್ನಾಗಿ ಸಾಕ್ತೇವೆ ಕಣ್ ಜೇಕಾಯ. ನನ್ನವ ಹಂಗೆ ನೋಡ ಒಂದು ಅರ್ಧ ಪ್ಯಾಕೆಟ್ ಆಗಿರಲಿಲ್ಲ ಇಡೋತ್ತಾದ್ರೂ ಇವಾಗ ನೋಡಂಗೆ ಅಂತ ಚೆನ್ನಾಗಿ ಸಾಗಿ ವಾಡಿಕೆ ಸುಲಿಯವು. ಜಯಕಾಯಿ ಬಂದರೆ ಚೆನ್ನಾಗಿ ಬದುಕು ಸಾಗುತ್ತೆ ಅವಳು. ಯಾಕಂದರೆ ಪಟ 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 ಪಟನ ಬದುಕು ಮಾಡ್ತಾಳೆ ಅವಳು. ಸಾಧುಗಳಿದ್ದಾಳಲ್ಲ ಅದಕ್ಕೆ. ಸುರ್ಕಾಗಿ ಎದ್ದು ಓಡಾಡೋದು ಅದೆಲ್ಲ ಮಾಡ್ತಾಳಲ್ಲ ಜಯಕಾಯಿ. ಅದಕ್ಕೇನಿ ದೊಂಬೆ ಅಂತವು ಎದ್ದಾಳಲ್ಲ ಕುಕ್ಕಮ್ಮ ಎಮ್ಮೆ ತಪ್ಪಣ್ಣಂತ ಬಂದರೆ ಅವು ನಮಗೂ ಬದುಕು ಸಾಗಲ್ಲ. ಜಯಕಾಯಿ ನಂತರ ಬಂದು ಕೂಕೊಂಡ್ರೆ ನಮ್ಮ ಬದುಕು ಚೆನ್ನಾಗಿ ಸಾಗುತ್ತೆ. ಎಲ್ಲರೂ ಹಂಗೆ ಅಂತ ನಾನು ಹಂಗೆ ಮತ್ತಿ. ನಾವೇನಿಲ್ಲ ಪಟ 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 ಓಡಾಡ್ತೀವಿ. ನಾನು ಹಂಗೆ ಬಡ್ಸರ ತಿನ್ನಕ್ಕೆ ಹೋಗಲ್ಲ, ಎಷ್ಟು ಬೇಕು ಅಷ್ಟು ತಿಂತೀನಿ. ನಾವು ಹಂಗೆ ತಾಯಿ. ಅದಕ್ಕೆ ಮತ್ತೆ ನಾವು ಹಂಗೆ ಓಡಾಡೋದಕ್ಕೆ ನಾವು ಹಂಗೆ ಚೆನ್ನಾಗಿರೋದು. ನಾನು ಎಲ್ಲಿಗಾನಾಗಲಿ ಹಂಗೆ ಪಟ 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 ಓಡಾಡ್ತೀನಿ. ಜಯಮ್ಮ ಸುರ್ಕಾಗಿರೋದಕ್ಕೆ ಚೆನ್ನಾಗಿ ಓಡಾಡ್ತೀಯಲ್ಲ, ಅದಕ್ಕೆ ಇವ್ರು ಬದುಕು ಚೆನ್ನಾಗಿ ಸಾಗುತ್ತೆ. ಮನೆ ದಿನ ಯಾರೋ ಬಂದು ಕುತ್ಕೊಂಡಿದ್ರೆ ಅಲ್ಲೇನೆಲ್ಲ ಸ್ಮಕ್ಕ ಬದುಕೇ ಸಾಗಲಿಲ್ಲ ಅಂತಿದ್ದ ಅಲ್ಲೇ ನೀನು.
ಏ ಅದೇನು ಕಮ್ಮ ತೆಗಿಯೋದು ಎಣ್ಣೆ ತಪ್ಪಣ್ಣ ಫೋನ್ ಕೂಕೊಂಡಿತ್ತು ಏ ಹೋಗ್ತು ಹುಡುಕ್ ಬಂದಂಗಾಗದು ಏ ಎದ್ದೋಗ ತಾಯಿ ಸಿಕ್ಕಂದೆ ಯಮ್ಮನ ಮೈ ನೋಡಿರಿ ಸಾಕು ದೇಕೈ ನಂತರ ನೋಡಿರಿ ಬದುಕು ಚೆನ್ನಾಗಿ ಸಾಗುತ್ತಿ ಆದ್ರೆ ಏನ್ಕಂಬ ಬಂದಿತ್ತು ಹೋಗತ್ತ ಎದ್ದ ಏಳತ್ಗೆ ಹೋಗುತ್ತಪ್ಪ ಸಿಕ್ಕೇ ಮಂಗಾತು ಆಗುಳ್ಸೋದು ಕೆಮ್ಮದು ಅಯ್ಯಯ್ಯಯ್ಯ ನೋಡಕ್ಕಾಗ್ತಿರ್ಲಿಲ್ಲ ಹಂಗೇನಿ ಜಯಕೈ ನಂತರ ಬರಬೇಕು ಬದುಕು ಮಾಡತ್ತಾಗಿ ಅಳಿನಿ ಯಾಕ ನೋಡಿದ್ರಲ್ಲ ವೀಕ್ಷಕರು ಲಸ್ಮಕ್ಕ ಅಡಿಕೆ ಸುಲಿಯವು ಚೆನ್ನಾಗಿ ಸಾಕ್ತವೆ ಅಂತ ಈ ಜಯಮ್ಮನ ಮಾತು ಕರೆದ್ರೆ ಮಾತಿ ಚೆನ್ನಾಗಿ ಕುಕ್ಕ ಮುತ್ತೆ ಅಂತ ಹೆಂಗೆ ಕರೆದು ಹೆಂಗೆ ಉಬ್ಬಿಸ್ತಾರೆ ನಮ್ಮೂರಾಗೆ ಹೆಂಗಸ್ರು ಭಾರಿ ಇದಾರಿ ನಿಮ್ಮೂರಾಗೂ ಅಡಿಕೆ ಸುಲಿಸ್ತೀರಿ ನೀವು ನಿಮ್ಮೂರಾಗ ಏನೋ ಸುಲಿಯೋದಿದ್ರೆ ನಿಮಗೂ ಇದು ಏನೋ ನೆನಪಿದ್ರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು.